ನಮಸ್ಕಾರ ವೀಕ್ಷಕರೇ, ನಾನು ಸುಜಾ ರಘುನಾಥ್. ವೆಲ್ಕಮ್ ಟು ಮೈ ಚಾನೆಲ್ ಬ್ಲೂ ವೇವ್ಸ್ ಆಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಸೆಂಟರ್ ಬ್ಯಾಂಗ್ಳೂರ್. ಇವತ್ತಿನ ಟಾಪಿಕ್ ಗ್ಯಾಂಗ್ರೇನ್. ಬ್ಲಡ್ ವೆಸಲ್ಸ್ ಅಲ್ಲಿ ಥ್ರೂ ಔಟ್ ದ ಬಾಡಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಹಂಗಾಗಿ ಬಾಡಿಲಿರೋ ಆರ್ಗನ್ಸ್ ಸೆಲ್ಸ್ ಎಲ್ಲ ಹೆಲ್ತಿ ಆಗಿರುತ್ತೆ. ಸಪೋಸ್ ವೀಕ್ಷಕರೇ, ಯಾವ್ದಾದ್ರು ಒಂದು ಆರ್ಗನ್ಗಾಗ್ಲಿ ಇಲ್ಲ ಒಂದು ಪೋರ್ಷನ್ಗೆ ಅಂದ್ರೆ ಕೈಯಲ್ಲಿರೋ ಬೆರಳುಗಳಾಗಿರ್ಬೋದು, ಕಾಲಲ್ಲಿರೋ ಟೋಸ್ಗಳಾಗಿರ್ಬೋದು, ಇಲ್ಲಿ ಸಪೋಸ್ ಬ್ಲಡ್ ಫ್ಲೋ ಸರಿಗಾಗಿಲ್ಲ ಅಂದ್ರೆ ಆ ಜಾಗದಲ್ಲಿ ಏನಾಗ್ಬಿಡತ್ತೆ, ನಿಮ್ಗೆ ಒಂಥರ ಸ್ಕಿನ್ ಡಿಸ್ಕಲರೇಷನ್ ಆಗಿ ಫೀಲಿಂಗ್ಸ್ ಅಷ್ಟಿರೋದಿಲ್ಲ ಆ ಪೋರ್ಷನ್ ಅಲ್ಲಿ. ಇದನ್ನ ಗ್ಯಾಂಗ್ರೇನ್ ಅಂತ ಕರೀತಾರೆ. ಈಗ ನಾನು ಹೇಳ್ದೆ ಡಿಸ್ಕಲರೇಷನ್ ಅಂತ. ಹೇಗಾಗ್ಬೋದು ನೋಡಿ, ಈಗ ಸೆಲ್ಸ್ ಡೆಡ್ ಆಗಿದ ತಕ್ಷಣ ಆ ಪೋರ್ಷನ್ ಎಲ್ಲ ಒಂಥರ ಕಲರ್ ಚೇಂಜ್ ಕಾಣುತ್ತೆ. ನಿಮ್ಗೆ ರೆಡ್ ಆಗಿರ್ಬೋದು, ನೆಕ್ಸ್ಟ್ ಗ್ರೇ ಆಗ್ಬೋದು, ಪರ್ಪಲಿಶ್ ಆಗ್ಬೋದು, ಆಮೇಲೆ ಕೊನೆಗೆ ಬ್ಲಾಕ್ ಕಲರ್ ಆಗ್ಬಿಡತ್ತೆ. ಈ ತರ ಆದಾಗ ಕೆಲವ್ರಿಗೆ ಅಲ್ಲಿ ನಮ್ನೆಸ್ ಇರ್ಬೋದು, ಕೆಲವ್ರಿಗೆ ಮುಟ್ಟಿದ್ರೆ ಕೋಲ್ಡ್ನೆಸ್ ಆಗ್ಬೋದು, ಇನ್ ಕೆಲವ್ರಿಗೆ ಅಲ್ಲಿ ಬ್ಲಿಸ್ಟರ್ಸ್ ಆಗಿ ರೆಡ್ನೆಸ್ ಆಗಿ ಊದ್ಕೊಂಡು, ಇನ್ ಕೆಲವ್ರಿಗೆ ಅಲ್ಲಿಂದ ಒಂಥರ ಲಿಕ್ವಿಡ್ ಈಚೆ ಬರ್ತಾ ಇರುತ್ತೆ. ತುಂಬಾ ಕೆಟ್ಟ ವಾಸನೆ ಇರುತ್ತೆ ಆ ಲಿಕ್ವಿಡ್. ಸೊ ಈ ತರದೆಲ್ಲ ಸಿಂಪ್ಟಮ್ಸ್ ನೀವು ಗ್ಯಾಂಗ್ರೇನ್ ಆಗಿರೋ ಜನರಲ್ಲಿ ನೋಡ್ಬೋದು. ವೀಕ್ಷಕರೇ, ಜಾಸ್ತಿ ಇದು ಡಯಾಬಿಟಿಕ್ ಪೇಷಂಟ್ಸ್ಗಾಗತ್ತೆ. ನಿಮಗೆ ತಿಳಿದಿರೋ ಹಾಗೆ ಅವ್ರಿಗೆ ಏನಾದ್ರೂ ಒಂದು ಗಾಯ ಇಲ್ಲ ಒಂದು ಇನ್ಫೆಕ್ಷನ್ ಆದ್ರೆ ಅದು ಬೇಗ ಹೀಲ್ ಮಾಡಬೇಕು. ಇಲ್ಲ ಅಂದ್ರೆ ಆ ಪೋರ್ಷನ್ ಅಲ್ಲಿ ಈ ತರ ಇನ್ಫೆಕ್ಷನ್ ಡೆವಲಪ್ ಆಗಿ ಪೋರ್ಷನ್ ನ ಅವರು ಕಟ್ ಮಾಡ್ಬೇಕಾಗತ್ತೆ. ಸೊ ಹಂಗಾಗಿ ತುಂಬಾ ಈ ಡಯಾಬಿಟಿಕ್ ಪೇಷಂಟ್ಸ್, ಆಮೇಲೆ ಆರ್ಟರೀಸ್ ಎಲ್ಲ ಯಾರಕ್ ತಿಕ್ಕಾಗಿರುತ್ತೋ ಅವರೆಲ್ಲರಿಗೂ ಈ ಗ್ಯಾಂಗ್ರೇನ್ ಆಗೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಈಗ ನಾನು ಹೇಳೋ ಪಾಯಿಂಟು, ನಿಮ್ಗೆ ಈ ತರ ಏನಾದ್ರೂ ಸಿಂಪ್ಟಮ್ ಒಂದು ಕಾಣಿಸಿದ್ರು ಇಮಿಡಿಯೇಟ್ ಆಗಿ ನೀವು ಈ ಪಾಯಿಂಟ್ ನ ಹಾಕೋಬೇಕಾಗತ್ತೆ. ಇಲ್ಲ ಅಂದ್ರೆ ನಾನು ಹೇಳ್ದಂಗೆ ತುಂಬಾನೇ ನಾವು ಇದನ್ನ ಹಾಗೆ ನೆಗ್ಲೆಕ್ಟ್ ಮಾಡಿ ಬಿಟ್ರೆ ಆ ಡಾಕ್ಟರ್ ಹತ್ರ ಹೋದಾಗ ಆ ಪೋರ್ಷನ್ ಅವರು ಕಟ್ ಮಾಡ್ಬಿಡ್ತಾರೆ. ಇವಾಗ ನಾವು ಆಕ್ಯುಪ್ರೆಷರ್ ಅಲ್ಲಿ ಯಾವ ಪಾಯಿಂಟ್ಸ್ ಈ ತರ ಗ್ಯಾಂಗ್ರೇನ್ ಆದ್ರೆ ಹಾಕೋಬೇಕು ಅಂತ ನೋಡೋಣ. ಇಲ್ಲಿ 4 ಪಾಯಿಂಟ್ಸ್ ಇದೆ. ಫಸ್ಟ್ 2 ಪಾಯಿಂಟ್ಸ್ ನಮ್ಮ ಇಂಡೆಕ್ಸ್ ಫಿಂಗರ್ ಮೇಲೆ ಬರುತ್ತೆ ನೋಡಿ. ಈ ಮಿಡಲ್ ಜಾಯಿಂಟ್ ಇದೆ ಅಲ್ಲ, ಈ ಜಾಯಿಂಟ್ ಮೇಲ್ಗಡೆ ಒಂದು, ಸ್ವಲ್ಪ ಮೇಲ್ಗಡೆ ಇನ್ನೊಂದು, 2 ಪಾಯಿಂಟ್ ಈ ಇಂಡೆಕ್ಸ್ ಫಿಂಗರ್ ಮೇಲಿರುತ್ತೆ. ನೆಕ್ಸ್ಟ್ ಇನ್ನೆರಡು ಪಾಯಿಂಟ್ಸ್ ಮಿಡಲ್ ಫಿಂಗರ್ ಮೇಲಿದೆ. ಫಸ್ಟ್ ಜಾಯಿಂಟ್ ಸ್ವಲ್ಪ ಮೇಲ್ಗಡೆ ಒಂದು, ಇನ್ನು ಚೂರ್ ಮೇಲ್ಗಡೆ ಇನ್ನೊಂದು ಪಾಯಿಂಟ್ ಟುವರ್ಡ್ಸ್ ಇಂಡೆಕ್ಸ್ ಫಿಂಗರ್ ಈ ಪಾಯಿಂಟ್ಸ್ ಇರುತ್ತೆ. ಸೊ ಈ 4 ಪಾಯಿಂಟ್ಸ್ 2 ಕೈಲೂ ಇರುತ್ತೆ. ಫಸ್ಟ್ ಈ ಪಾಯಿಂಟ್ಸ್ ನೆಲ್ಲ ನಾವು ಸ್ಟಿಮ್ಯುಲೇಟ್ ಮಾಡಿ ಪೇಪರ್ ಟೇಪ್ ಮೇಲೆ ಬಿಯಾನ್ ಮ್ಯಾಗ್ನೆಟ್ ವೈಟ್ ಕಲರ್ ಪಾರ್ಟ್ ಸ್ಕಿನ್ ಟಚ್ ಆಗೋ ತರ ಈ ಎಲ್ಲ ಪಾಯಿಂಟ್ಸ್ಗೂ ನೀವು ಈ ಮ್ಯಾಗ್ನೆಟ್ಸ್ ನ ಹಾಕೋಬೇಕು. ಇದು ವೀಕ್ಷಕರೇ ಸುಮಾರು 12 ರಿಂದ 14 ಗಂಟೆಗಳ ಕಾಲ ಪ್ರತಿದಿನ ನೀವು ಇದನ್ನ ಹಾಕೋಬೇಕು. ಸೊ ನಾನು ಹೇಳ್ದಂಗೆ ಇದು ಸ್ಟಾರ್ಟಿಂಗ್ ಅಲ್ಲೇ ನೀವು ಟ್ರೀಟ್ ಮಾಡಿದ್ರೆ ನಿಮ್ಗೆ ಇಷ್ಟು ಪ್ರಾಬ್ಲಮ್ ಆಗೋದನ್ನ ತಡಿಬಹುದು. ಇವತ್ತಿನ ವಿಡಿಯೋಲಿ ಇಷ್ಟೇ ವೀಕ್ಷಕರೇ. ಥ್ಯಾಂಕ್ ಯು.